ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ತ್ರಿಗ್ರಾಹಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಸೂರ್ಯ, ಬುಧ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ಸೃಷ್ಟಿಯಾಗುವುದರಿಂದ ತ್ರಿಗ್ರಾಹಿ ಯೋಗವು ಪ್ರಭಾವಶಾಲಿಯಾಗಿರುವುದು. ಗ್ರಹಗಳ ಶುಭ ಸಂಯೋಗದಿಂದಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಸುದ್ದಿಯನ್ನು ಗಳಿಸುವರು ಮತ್ತು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳು ದೊರಕುವುದು. ಜೊತೆಗೆ ಕೆಲಸವನ್ನು ಮಾಡುವ ಜನರು ತಮ್ಮ ಜೀವನದಲ್ಲಿ ಶುಭ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಹಾಗಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಕೆಲವು ರಾಶಿಗಳಿಗೆ ಸಾಕಷ್ಟು ಪ್ರಯೋಜನ ಹಾಗೂ ಲಾಭ ದೊರಕುವುದು. ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ರಾಹು 5ನೇ ಭಾವದಲ್ಲಿರುವ ಕಾರಣ ಈ ವಾರ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದು. ಆದರೆ ಯಾವುದೇ ದೊಡ್ಡ ರೋಗ ಈ ಸಮಯದಲ್ಲಿ ಕಾಣುತ್ತಿಲ್ಲ, ಆದ್ದರಿಂದ ನೀವು ಸಾಕಷ್ಟು ಅದೃಷ್ಟಶಾಲಿಯಾಗಿರುತ್ತೀರಿ. ಆದರೂ ನಿಮ್ಮ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಬೇಜವಾಬ್ದಾರಿಯನ್ನು ತೋರಬಾರದು ಮತ್ತು ಆಗಾಗ ಯೋಗಾಭ್ಯಾಸ, ಧ್ಯಾನ ಮತ್ತು ವ್ಯಾಯಾಮ ಮಾಡುತ್ತಿರಬೇಕು. ಇದರಿಂದ ನಿಮ್ಮನ್ನು ಚುರುಕಾಗಿ ಮತ್ತು ಫಿಟ್ ಆಗಿರಿಸಿಕೊಳ್ಳಬಹುದು. ಚಂದ್ರ ರಾಶಿಯ ಪ್ರಕಾರ ಶನಿಯು 6ನೇ ಭಾವದಲ್ಲಿರುವ ಕಾರಣ ಈ ವಾರದ ಆರಂಭದಲ್ಲೇ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಅದರಲ್ಲಿ ಆದ ಸುಧಾರಣೆಯಿಂದ ವಾರದ ಮಧ್ಯದಲ್ಲಿ ಅನೇಕ ಅಗತ್ಯ ವಸ್ತುಗಳನ್ನು ಖರೀದಿಸಲು ಸುಲಭವಾಗಲಿದೆ. ಇದರಿಂದ ನಿಮ್ಮ ಸುಖ ಸೌಲಭ್ಯಗಳಲ್ಲಿ ಹೆಚ್ಚಳ ಕಾಣಿಸಲಿದೆ. ನಿಮ್ಮ ಅಶುಚಿಯಾದ ಜೀವನ ಶೈಲಿ ಈ ವಾರ ಮನೆಯವರಿಗೆ ಸಮ್ಮತವಾಗದಿರಬಹುದು. ಈ ಕಾರಣದಿಂದ ಕೌಟುಂಬಿಕ ವಾತಾವರಣದಲ್ಲಿ ಒತ್ತಡ ಉಂಟಾಗಬಹುದು. ಆದ್ದರಿಂದ ಈ ಅಭ್ಯಾಸದಲ್ಲಿ ಅಗತ್ಯ ಬದಲಾವಣೆಯನ್ನು ತಂದು ನಿಮ್ಮ ದೈಹಿಕ ಸ್ವಚ್ಛತೆಯ ಬಗ್ಗೆ ಗಮನಹರಿಸುವುದು ಉತ್ತಮ. ಈ ವಾರ ನೀವು ನಿಮ್ಮ ಶ್ರಮದ ಪೂರ್ಣ ಫಲವನ್ನು ಪಡೆಯಲು ಬಯಸಿದರೆ ಮನಸ್ಸನ್ನು ಸಕಾರಾತ್ಮಕವಾಗಿಡಲು ಪ್ರಯತ್ನಿಸಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುವ ಅಗತ್ಯವಿದೆ. ಏಕೆಂದರೆ ಈ ವಾರ ನಿಮ್ಮ ವೃತ್ತಿ ಜೀವನಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚು ಮುಖ್ಯವಾಗಿರಲಿದೆ. ಇದರ ಪರಿಣಾಮವಾಗಿ ಅನೇಕ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆಯಿದೆ. ನೀವು ಯಾವುದಾದರೂ ವಿದೇಶಿ ಶಾಲೆ ಅಥವಾ ಕಾಲೇಜಿನಲ್ಲಿ ಪ್ರವೇಶಕ್ಕಾಗಿ ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಎಲ್ಲ ಪ್ರಯತ್ನಗಳ ನಂತರವೂ ಈ ವಾರ ಮತ್ತಷ್ಟು ಕಾಯಬೇಕಾಗುತ್ತದೆ. ಏಕೆಂದರೆ ಯಾವುದೋ ಅಪೂರ್ಣ ದಾಖಲೆಯ ಕಾರಣದಿಂದ ನಿಮ್ಮ ಶ್ರಮ ವ್ಯರ್ಥವಾಗಬಹುದು. ಆಗಸ್ಟ್ ಮೊದಲ ವಾರವು ದೀರ್ಘ ಪ್ರಯಾಣ, ಉನ್ನತ ಕಲಿಕೆ ಮತ್ತು ನಿಮ್ಮ ನಂಬಿಕೆಗಳು ಅಥವಾ ಕಾನೂನು ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಹೆಚ್ಚಿನ ಚಟುವಟಿಕೆಯನ್ನು ತರುತ್ತದೆ. ನೀವು ದೂರದ ಸ್ಥಳ, ವಿದೇಶಿ ಸಂಪರ್ಕ ಅಥವಾ ಪ್ರಯಾಣವನ್ನು ಒಳಗೊಂಡ ಪರಿಸ್ಥಿತಿಯನ್ನು ಅನುಭವಿಸುವಿರಿ. ಅದು ತಕ್ಷಣ ಗಮನ ಹರಿಸಬೇಕಾಗುತ್ತದೆ. ಶಿಕ್ಷಕ, ಮಾರ್ಗದರ್ಶಕ, ತಂದೆ ಅಥವಾ ಹಿರಿಯ ವ್ಯಕ್ತಿಯೊಂದಿಗೆ ಚರ್ಚೆ ನಡೆಯುತ್ತದೆ ಮತ್ತು ಅಭಿಪ್ರಾಯ ವ್ಯತ್ಯಾಸವು ಗಮನಾರ್ಹವಾಗುತ್ತದೆ. ಉನ್ನತ ಶಿಕ್ಷಣ, ಪರೀಕ್ಷೆಗಳು, ಪ್ರಕಟಣೆ ಅಥವಾ ಕಾನೂನು ವಿಷಯಗಳಿಗೆ ಸಂಬಂಧಿಸಿದ ಕೆಲವು ಯೋಜನೆಗಳನ್ನು ನೀವು ನಿರೀಕ್ಷಿಸಬಹುದು. ಆದರೆ ಬಾಕಿ ಇರುವ ಒಂದು ವಿಷಯವು ಅಂತಿಮವಾಗಿ ಮುಂದುವರಿಯುತ್ತದೆ. ಒಂದು ಪ್ರಮುಖ ಜವಾಬ್ದಾರಿಯಿಂದಾಗಿ ದೀರ್ಘ ಪ್ರಯಾಣ ಸಂಭವಿಸುತ್ತದೆ ಮತ್ತು ನಿಮ್ಮ ಯೋಜನೆಗಳನ್ನು ಬದಲಾಯಿಸುವ ಮಾಹಿತಿಯನ್ನು ನೀವು ಸ್ವೀಕರಿಸುತ್ತೀರಿ. ಸೂರ್ಯನು ನಿಮ್ಮ 11ನೇ ಮನೆಯನ್ನು ಪ್ರಚೋದಿಸುತ್ತಾನೆ. ಆದ್ದರಿಂದ ಆದಾಯ, ವೃತ್ತಿಪರ ನೆಟ್ವರ್ಕ್ಗಳು, ಸ್ನೇಹ ಮತ್ತು ಭವಿಷ್ಯದ ಯೋಜನೆಗಳು ಬಹಳ ಮುಖ್ಯವಾಗುತ್ತವೆ. ಆದಾಯ, ಪಾವತಿಗಳು ಅಥವಾ ವೃತ್ತಿಪರ ಲಾಭಗಳನ್ನು ಒಳಗೊಂಡ ಪ್ರಮುಖ ಆರ್ಥಿಕ ಅಭಿವೃದ್ಧಿ ಇರುತ್ತದೆ ಮತ್ತು ಬಹುನಿರೀಕ್ಷಿತ ಆರ್ಥಿಕ ನಿರೀಕ್ಷೆಯು ಅಂತಿಮವಾಗಿ ಮುಂದುವರಿಯುತ್ತದೆ. ಒಬ್ಬ ಸ್ನೇಹಿತ ಅಥವಾ ಸಹೋದ್ಯೋಗಿ ಉಪಯುಕ್ತ ಮಾಹಿತಿಯನ್ನು ತರುತ್ತಾರೆ, ಆದರೆ ಗುಂಪು ಸಂಪರ್ಕವು ನಿಮಗೆ ಹೊಸ ಅವಕಾಶವನ್ನು ತೆರೆಯುತ್ತದೆ. ವೃತ್ತಿಪರ ಸಂಪರ್ಕಗಳೊಂದಿಗೆ ನೀವು ಹೆಚ್ಚಿನ ಒಳಗೊಳ್ಳುವಿಕೆಯನ್ನು ನೋಡುತ್ತೀರಿ ಮತ್ತು ನಿಮ್ಮ ಭವಿಷ್ಯದ ಯೋಜನೆಗಳ ಮೇಲೆ ಪ್ರಭಾವ ಬೀರುವ ಜನರೊಂದಿಗೆ ಪ್ರಮುಖ ಸಭೆ ನಡೆಯುತ್ತದೆ. ಕೆಲಸ ಅಥವಾ ನೆಟ್ವರ್ಕ್ ಸಂಪರ್ಕದ ಮೂಲಕ ಆರ್ಥಿಕ ಲಾಭ ಬರುತ್ತದೆ, ಆದರೆ ಬಾಕಿ ಇರುವ ಪಾವತಿಯನ್ನು ಅಂತಿಮವಾಗಿ ಸ್ವೀಕರಿಸಲಾಗುತ್ತದೆ. ಶುಕ್ರನು ತುಲಾ ರಾಶಿಗೆ ಮರಳಿದ್ದಾನೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನವು ಬಹಳಷ್ಟು ಪರಿವರ್ತನೆಯ ಮೂಲಕ ಸಾಗುತ್ತದೆ. ನಿಮ್ಮ ನೋಟ, ವೈಯಕ್ತಿಕ ದಿನಚರಿ ಅಥವಾ ತಕ್ಷಣದ ಆದ್ಯತೆಗಳಲ್ಲಿ ನೀವು ಆಹ್ಲಾದಕರ ಬದಲಾವಣೆಯನ್ನು ಅನುಭವಿಸುವಿರಿ. ಇತರರು ನಿಮ್ಮ ಉಪಸ್ಥಿತಿಗೆ ಹೆಚ್ಚು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾರೆ. ಪ್ರಮುಖ ವ್ಯಕ್ತಿಯೊಂದಿಗೆ ಅರ್ಥಪೂರ್ಣ ಸಂಭಾಷಣೆ ನಡೆಯುತ್ತದೆ ಮತ್ತು ಅಸ್ತಿತ್ವದಲ್ಲಿರುವ ತಪ್ಪುಗ್ರಹಿಕೆಯು ಅಂತಿಮವಾಗಿ ಸ್ಪಷ್ಟವಾಗುತ್ತದೆ. ವೈಯಕ್ತಿಕ ಅಥವಾ ವೃತ್ತಿಪರ ಸಭೆಗಳಲ್ಲಿ ಭಾಗಿಯಾಗಿರುವವರು ಇತರರಿಂದ ಬಲವಾದ ಸಹಕಾರವನ್ನು ನೋಡುತ್ತಾರೆ, ಆದರೆ ಸಾಮಾಜಿಕ ಸಂವಹನದ ಮೂಲಕ ಹೊಸ ಸಂಪರ್ಕವು ಬೆಳೆಯುತ್ತದೆ. ಸಭೆ, ಆಹ್ವಾನ ಅಥವಾ ವಿಹಾರ ನಡೆಯುತ್ತದೆ ಮತ್ತು ಸಂತೋಷವನ್ನು ತರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಬುಧವಾರದಂದು ಅಗತ್ಯವಿರುವ ಜನರಿಗೆ ಹಸಿರು ತರಕಾರಿ ಅಥವಾ ಹೆಸರು ಕಾಳನ್ನು ದಾನ ಮಾಡಿ. ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜೂನ್ ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗಿನ ಫಲದ ಮಾಹಿತಿ.
ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.